ತನುಜ ಕ್ಯಾಬಿನ್ಗೆ ಬರ್ತಿದ್ದಂತೆ ನಿಖಿಲ್ ತನ್ನ ಕುರ್ಚಿಯಿಂದ ಎದ್ದು ಅವಳನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ. ತನುಜ ಕೂಡ ಅವನನ್ನು ಅಪ್ಕೊಳ್ತಾಳೆ. ನಿನಗೆ ಗೊತ್ತಾ ಬೇಬಿ, ನಾನು ಬೆಳಗ್ಗೆಯಿಂದ ನಿನ್ನ ತುಂಬಾ ಮಿಸ್ ಮಾಡಿಕೊಂಡೆ. ಮೊದಲು ನೀನು ಬ್ಯುಸಿಯಾಗಿದ್ದೆ, ಆಮೇಲೆ ನಾನು ಬ್ಯುಸಿಯಾದೆ. ನಿನ್ನ ಜೊತೆ ಮಾತಾಡೋದು ಕೂಡ ನನಗೆ ಸಮಯ ಸಿಗಲಿಲ್ಲ ಅಂತ ನಿಖಿಲ್ ಹೇಳಿದಾಗ ತನುಜ ಏನೂ ಮಾತಾಡದೆ ಅವನ್ನೇ ನೋಡ್ತಾ ಇರ್ತಾಳೆ. ನಿಖಿಲ್ ಅವಳ ಮುಖವನ್ನು ನೋಡಿ, ಏನಾಯಿತು ತನು, ಯಾಕೆ ಹೀಗಿದೆಯಾ ಅಂತ ಕೇಳ್ತಾನೆ. ವಿರಾಟ್ ಅವ್ರ ಮೇಲೆ ನಿಜವಾಗಿಯೂ ಅಟ್ಯಾಕ್ ಆಗಿದೆಯಾ ಅಂತ ತನುಜ ಗಂಭೀರವಾಗಿ ಕೇಳ್ತಾಳೆ. ಏನು ನಿನ್ನ ಮಾತಿನ ಅರ್ಥ ಅಂತ ನಿಖಿಲ್ ತನ್ನ ಗಾಬರಿಯನ್ನು ಹೊರಹಾಕದೆ ಮಾಮೂಲಿಯಾಗಿ ಕೇಳ್ತಾನೆ. ತನುಜ ಕಣ್ಣುಗಳನ್ನ ನೇರವಾಗಿ ನೋಡ್ತಾ, ವಿರಾಟ್ ಅವ್ರ ಮೇಲೆ ನಿಜವಾಗಿಯೂ ಅಟ್ಯಾಕ್ ಆಗಿದೆಯಾ ಅಥವಾ ಇಲ್ವಾ ಅಂತ ಕೇಳಿದಾಗ ನಿಖಿಲ್ ಗಾಬರಿಯಿಂದ ಅವಳನ್ನ ನೋಡ್ತಾನೆ. ಆ ಪ್ರಶ್ನೆಗೆ ಏನು ಉತ್ತರ ನೀಡಬೇಕಂತ ಅವನಿಗೆ ತಿಳಿಯೋದಿಲ್ಲ. ತನ್ನ ಎಮೋಷನಲ್ ಕಂಟ್ರೋಲ್ ಮಾಡ್ತಾ ನಿಖಿಲ್, ಇವೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಚಂದನ ಹೇಳಿದ್ಲು. ಚಂದನಾಳಿಗೆ ಅನ್ನಿಸ್ತಿರೋದೇನೆಂದರೆ ಮಹಾದೇವ್ ಅಂಕಲ್ ಅವರೇ ವಿರಾಟ್ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ. ಆದರೆ ನನಗೆ ಹಾಗೆ ಅನ್ನಿಸ್ತಿಲ್ಲ ಅಂತಾಳೆ ತನುಜ. ನಿಖಿಲ್ ಅವಳನ್ನ ನೋಡಿ, ಹಾಗಾದರೆ ನೀನು ಏನು ಅನ್ನಿಸ್ತಿದೆ ಅಂತ ಕೇಳ್ತಾನೆ. ವಿರಾಟ್ ಸಾಮಾನ್ಯ ಮನುಷ್ಯನಲ್ಲ ನಿಖಿಲ್, ಅವರು RD. ಅವರಿಗೆ ಯಾವುದೇ ವಿಷಯ ತಿಳಿದೇ ಇರೋದಿಲ್ಲ. ಅಂಥವ್ರ ಮೇಲೆ ಅಟ್ಯಾಕ್ ಆಗಿದೆಯಾ? ಅದು ಬಾಡಿಗಾರ್ಡ್ಸ್ ಯಾರು ಇಲ್ಲದ ಸಮಯದಲ್ಲ. ರೌಡಿಗಳು ಅಟ್ಯಾಕ್ ಮಾಡುವಾಗ ಯಾರೊಬ್ಬರು ಚಂದನಾಳನ್ನು ಮುಟ್ಲೇ ಇಲ್ಲ. ಕೊನೆಗೆ ಅಂಕಲ್ ಅವರಿಗೆ ಗನ್ನಿಂದ ಶೂಟ್ ಮಾಡಿದ್ದು ಯಾರು? ಅಂಕಲ್ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದರೆ ಅವರು ಆ ಸ್ಥಳಕ್ಕೆ ಯಾಕೆ ಬರ್ತಾರೆ? ಅಲ್ಲಿ ಚಂದನ ಮತ್ತು ವಿರಾಟ್ ಇರೋದು ಅವರಿಗೆ ತಿಳಿದಿತ್ತು ತಾನೇ. ಚಂದನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಅಸಹ್ಯ ಹುಟ್ಟೋ ಕೆಲಸ ಅವ್ರು ಯಾಕೆ ಮಾಡ್ತಾರೆ ಅಂತ ತನುಜ ಒಂದೊಂದೇ ಪ್ರಶ್ನೆ ಕೇಳ್ತಿದ್ರೆ ನಿಖಿಲ್ ಸುಮ್ಮನೆ ನೋಡ್ತಾ ಇರ್ತಾನೆ. ನಿನಗೆ ಇವೆಲ್ಲ ಅಂತ ನಿಖಿಲ್ ಮಾತಾಡೋದಕ್ಕೆ ಹೋದಾಗ ತನುಜ ತಡೆದು, ನನಗೆ ನಿಜ ತಿಳಿಬೇಕು ನಿಖಿಲ್, ಪ್ಲೀಸ್ ನಿಜ ಮಾತ್ರ ಹೇಳು ಅಂತ ಕೇಳ್ತಾಳೆ. ನಿಖಿಲ್ ದೀರ್ಘವಾಗಿ ಉಸಿರು ಬಿಟ್ಟು, ಹೌದು ತನು, ಆ ಅಟ್ಯಾಕ್ ನಿಜ ಅಲ್ಲ, ಒಂದು ಪ್ಲ್ಯಾನ್, ನಮ್ಮ ಪ್ಲ್ಯಾನ್. ವಿರಾಟ್, ನಾನು ಮತ್ತು ಆನಂದ್ ಸೇರಿ ಇದನ್ನು ಮಾಡಿದ್ವು. ಆನಂದ್ ರೌಡಿಗಳನ್ನ ಕಳಿಸ್ತಾ ಮಹಾದೇವ್ ಅಂಕಲ್ ಅಲ್ಲಿಗೆ ಬರುವಂತೆ ಪ್ಲ್ಯಾನ್ ಮಾಡಿದ್ವು. ವಿರಾಟ್ ಮಾತ್ರ ಚಂದನ ಮುಂದೆ ಮಹಾದೇವ್ ಅಂಕಲ್ ಅವರೇ ಅಟ್ಯಾಕ್ ಮಾಡಿಸೋದರಂತೆ ಸೀನ್ ಕ್ರಿಯೇಟ್ ಮಾಡ್ದ. ಮಹಾದೇವ್ ಅಂಕಲ್ ವಿರಾಟ್ ಹತ್ರ ಮಾತಾಡೋದಕ್ಕೆ ಬರುವಾಗ ಅವರು ಕಾಲು ಜಾರಿ ವಿರಾಟ್ ಮೇಲೆ ಬಿದ್ದಾಗ ವಿರಾಟ್ ತನ್ನ ಜೇಬಿನಿಂದ ಗನ್ ತೆಗೆದು ಅಂಕಲ್ ಎದೆಗೆ ಶೂಟ್ ಮಾಡ್ದ ಅಂತ ಸತ್ಯವನ್ನು ಹೇಳ್ತಾನೆ. ತನುಜ ಶಾಕ್ ಆಗವನ್ನ ನೋಡ್ತಾಳೆ. ನೀವೆಲ್ಲ ಯಾಕೆ ಹೀಗೆ ಮಾಡಿದ್ರಿ ಅಂತ ತನುಜ ಸೀರಿಯಸ್ ಆಗಿ ಕೇಳ್ತಾಳೆ. ಯಾಕೆ ಮಾಡಿದೀವ ಸೀರಿಯಸ್ಲಿ ತನು? ವಿರಾಟ್ ಜೀವನದಲ್ಲಷ್ಟು ಘೋರ ಘಟನೆ ನಡೆದಿದೆ ಅಂತ ತಿಳಿದ ಮೇಲೂ ನೀನು ಈ ಪ್ರಶ್ನೆ ಕೇಳ್ತಿದ್ಯಾ? ಅಂದು ಮಹಾದೇವ್ ವಿರಾಟ್ ಕುಟುಂಬಕ್ಕೆ ಏನು ಮಾಡ್ದ ಎಂಬುದು ನಿನಗೆ ಗೊತ್ತು ತಾನೇ. ಅದಕ್ಕೆ ಅವನು ಇಂದು ಶಿಕ್ಷೆ ಅನುಭವಿಸ್ತಿದ್ದಾನೆ, ಇದರಲ್ಲಿ ತಪ್ಪೇನಿಲ್ಲ ಅಂತ ನಿಖಿಲ್ ಗಟ್ಟಿಯಾಗಿ ಹೇಳ್ತಾನೆ. ವಿರಾಟ್ ಅವರು ಸೇಡ್ ತೀರಿಸ್ಕೊಂಡಿದ್ದು ಸರಿ, ಆದರೆ ಚಂದನ ಮುಂದೆ ಈ ರೀತಿ ನಾಟಕ ಯಾಕೆ ಮಾಡಿದ್ರು ಅಂತ ತನುಜ ಕೇಳಿದಾಗ ಚಂದನಾಳಿಗೆ ಆ ಮಹಾದೇವ್ ಮೇಲೆ ಜೀವನ ಪೂರ್ತಿ ಅಸಹ್ಯ ಇರಬೇಕು ಅಂತ ವಿರಾಟ್ ಹೀಗೆ ಮಾಡಿದ್ದಾನೆ ಅಂತ ನಿಖಿಲ್ ಹೇಳ್ತಾನೆ. ತನುಜ ಇನ್ನೂ ಆಶ್ಚರ್ಯಕ್ಕೊಳಗಾಗ್ತಾಳೆ. ಚಂದನ ಅಂದರೆ ವಿರಾಟ್ಗೆ ಪ್ರಾಣಕ್ಕಿಂತ ಹೆಚ್ಚು. ಅವಳಿಲ್ಲದ ಜೀವನವನ್ನು ಅವನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವಳಿಗೆ ಯಾರು ಹತ್ತಿರವಾದರೂ ಅವನಿಗೆ ಸಹಿಸೋದಕ್ಕಾಗೋದಿಲ್ಲ. ಮಹಾದೇವ್ ಅಷ್ಟು ಕೆಟ್ಟದ್ದನ್ನು ಮಾಡಿದರೂ ಎಲ್ಲೋ ಒಂದು ಕಡೆ ಚಂದನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ ಕನಿಕರ ಇದೆ, ಅದು ಇರಬಾರ್ದು ಎಂಬುದು ವಿರಾಟ್ನ ಉದ್ದೇಶ ಅಂತ ನಿಖಿಲ್ ವಿವರಿಸ್ತಾನೆ. ತನುಜ ವಿರಾಟ್ ಬೆಳಿಗ್ಗೆ ಹೇಳಿದ ಮಾತುಗಳನ್ನ ನೆನಪಿಸ್ಕೊಳ್ತಾಳೆ. ನಿಖಿಲ್ನನ್ನ ನೋಡಿ ತನುಜ ಅಲ್ಲಿಂದ ಹೊರಟು ಹೋಗ್ತಾಳೆ. ನಿಖಿಲ್ ತನಗೆ ತಾನೇ ಹೇಳ್ಕೊಳ್ತಾನೆ, ಸಾರಿ ತನು, ಸದ್ಯಕ್ಕೆ ನಿನ್ನನ್ನು ಒಬ್ಬಳೇ ಬಿಡ್ತಿದ್ದೇನೆ. ಆದರೆ ನೀನು ಅರ್ಥ ಮಾಡ್ಕೊಳ್ಬೇಕು, ವಿರಾಟ್ ಮತ್ತು ಚಂದನ ವಿಷಯದಲ್ಲಿ ತಲೆ ಹಾಕಬೇಡ. ವಿರಾಟ್ಗೆ ಚಂದನಾಳ ಮೇಲೆ ಪ್ರೀತಿಯನ್ನು ಮೀರಿದ ಹುಚ್ಚು ಪ್ರೇಮ ಇದೆ. ಈ ವಿಷಯ ನಿನ್ನಲ್ಲೇ ಇರಲಿ, ಇಲ್ಲದಿದ್ದರೆ ವಿರಾಟ್ ನಿನ್ನನ್ನು ಬಿಡೋದಿಲ್ಲ ಅಂತ ಯೋಚಿಸ್ತಾನೆ. ತನುಜ ಕ್ಯಾಂಟೀನ್ಗೆ ಹೋಗಿ ಚಂದನ ಫೋಟೋಗಳನ್ನ ನೋಡ್ತಾ ಯೋಚಿಸ್ತಾಳೆ. ನಾನೇನು ಮಾಡಬೇಕಂತ ತಿಳಿತಿಲ್ಲ. ಮನಸ್ಸು ಸತ್ಯವನ್ನು ಮರೆ ಮಾಡುವಂತಿದೆ, ಆದರೆ ಬುದ್ಧಿ ಚಂದನಾಳಿಗೆ ಎಲ್ಲವನ್ನ ಹೇಳುವಂತಿದೆ.
ಇದನ್ನು ಕೇಳಿದರೆ ಅವಳು ತಡ್ಕೊಳ್ಳೋದಿಲ್ಲ ಅಂತ ತಲೆನೋವು ಬಂದು ಮನೆಗೆ ಹೊರಟು ಹೋಗ್ತಾಳೆ. ಸಂಜೆ ನಿದ್ದೆಯಿಂದ ಎದ್ದ ಚಂದನ ಯಾರು ಇಲ್ಲದನ್ನು ಕಂಡು ಹೆದರಿ ಓಡ್ ಹೋಗಿ ಬಾಗಿಲು ತೆಗೆಯುವಾಗ ವಿರಾಟ್ ಬರ್ತಾನೆ. ತಕ್ಷಣ ಅವಳು ಅವನನ್ನು ಅಪ್ಕೊಳ್ತಾಳೆ. ಯಾಕೆ ಸ್ವೀಟ್ ಆರ್ಟ್, ಭಯ ಆಯ್ತಾ ಅಂತ ವಿರಾಟ್ ಕೇಳ್ತಾನೆ. ನೀವು ತುಂಬ ಕ್ಯೂಟ್ ಸ್ವೀಟ್ ಆರ್ಟ್ ಅಂತ ವಿರಾಟ್ ಅವಳು ಮೂಗಿಗೆ ಕಚ್ತಾನೆ. ವಿರಾಟ್ ಅವರೇ, ಯಾಕೆ ಪ್ರತಿ ಸಲ ಹೀಗೆ ಮಾಡ್ತೀರಿ, ನನಗೆ ನೋವಾಗುತ್ತೆ ಅಂತ ಚಂದನ ಮುನಿಸ್ಕೊಳ್ತಾಳೆ. ನಿನಗೆ ಮೊದಲೇ ಹೇಳಿದೆ ಅಲ್ವಾ ಸ್ವೀಟ್ ಆರ್ಟ್, ನನ್ನ ಪ್ರೀತಿ ಸ್ವಲ್ಪ ನೋವಿನಲ್ಲೇ ಇರುತ್ತೆ, ನೀನು ಅದನ್ನು ತಡ್ಕೋಬೇಕು ಅಂತ ವಿರಾಟ್ ಅವಳನ್ನ ಲಿಫ್ಟ್ ಮೂಲಕ ಕೆಳಗೆ ಕರೆದೊಯ್ತಾನೆ. ಲಿಫ್ಟ್ನಲ್ಲಿ ಅವನು ಅವಳಿಗೆ ಬಹಳ ಹತ್ತಿರವಾಗ್ತಾನೆ. ಚಂದನ ಗಾಬರಿಯಿಂದ, ವಿರಾಟ್ ಅವರೇ, ನಾವು ಲಿಫ್ಟ್ನಲ್ಲಿದ್ದೀವಿ ಅಂದರೂ ಕೇಳದೆ ಅವನು ಅವಳನ್ನು ಚುಂಬಿಸ್ತಾನೆ. ಸುಮಾರು 15 ನಿಮಿಷಗಳ ನಂತರ ಮುತ್ತಿನ ಗುರುತುಗಳನ್ನು ಅವಳ ಕುತ್ತಿಗೆ ಮೇಲೆ ನೀಡ್ತಾನೆ. ಚಂದನ ಕಣ್ಮುಚ್ಚಿ ಅವನ ಪ್ರೀತಿಯನ್ನು ಅನುಭವಿಸ್ತಾ ಇರ್ತಾಳೆ. ವಿರಾಟ್ ನಗ್ತಾ ಮತ್ತೆ ಅವಳ ಕುತ್ತಿಗೆ ಕಚ್ಚಿದಾಗ ಚಂದನ ಕೋಪದಿಂದ ಕೂಗ್ತಾಳೆ. ಯಾರಾದರೂ ಇಷ್ಟು ಗಟ್ಟಿಯಾಗಿ ಕಚ್ತಾರಾ ಅಂತ ಕೇಳಿದಾಗ ವಿರಾಟ್ ನಕ್ಕು ಅವಳನ್ನು ಕಾರ್ನಲ್ಲಿ ಕೂರಿಸಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಬಂದ ತಕ್ಷಣ ವಿರಾಟ್ ಚಂದನಾಳನ್ನು ಬೆಡ್ ಮೇಲೆ ಮಲಗಿಸಿ, ನನಗೀಗ ನೀನು ಬೇಕು ಸ್ವೀಟ್ ಆರ್ಟ್ ಅಂತ ಪ್ರೀತಿಯಿಂದ ಅವಳ ಮೇಲೆ ವಾಲ್ತಾನೆ. ಚಂದನ, ನಾನು ಫ್ರೆಶ್ ಆಗಬೇಕು ಅಂದರೂ ಕೇಳದೆ ಅವನು ಅವಳನ್ನು ತೀವ್ರವಾಗಿ ಚುಂಬಿಸ್ತಾನೆ. ತನುಜ ಚಂದನಾಳಿಗೆ ಊಟ ಮಾಡಿಸಿದ್ದು, ಚಂದನ ಅವಳ ಮಡಿಲಲ್ಲಿ ಮಲಗಿದ್ದನ್ನು ನೆನಪಿಸಿಕೊಂಡು ವಿರಾಟ್ ಕೋಪದಲ್ಲಿದ್ದ. ಆ ಕೋಪವನ್ನೆಲ್ಲ ಈಗ ಚಂದನಾಳ ಮೇಲಿನ ಪ್ರೀತಿಯಲ್ಲಿ ತೋರಿಸ್ತಾನೆ. ಅತ್ತ ನಿಖಿಲ್ ಮನೆಗೆ ಬಂದು ತನುಜಾಳನ್ನು ನೋಡ್ತಾನೆ. ತನುಜ ಬಹಳ ನಾರ್ಮಲ್ ಆಗಿ ಅಡುಗೆ ಮಾಡ್ತಾ ಇರ್ತಾಳೆ. ನಿಖಿಲ್ ಶಾಕ್ ಆಗ್ತಾನೆ. ಇಬ್ಬರು ಊಟ ಮಾಡಿದ ನಂತರ ತನುಜ ಹೇಳ್ತಾರೆ, ವಿರಾಟ್ ಸೃಷ್ಟಿಸಿದ ಆ ನಾಟಕ ನನಗಿಷ್ಟ ಆಗಲಿಲ್ಲ, ಆದರೆ ಮಹಾದೇವ್ ಅಂಕಲ್ ಕೋಮಾದಲ್ಲಿದ್ದಾರೆ ಎಂಬ ಬಗ್ಗೆ ನನಗೆ ಬೇಸರ ಇಲ್ಲ, ಅವರು ಮಾಡಿದ ಪಾಪಕ್ಕೆ ಇದು ಕೂಡ ಕಡಿಮೆ ಶಿಕ್ಷೆಯೇ. ನಿಖಿಲ್ ನೆಮ್ಮದಿಯ ಉಸಿರು ಬಿಡ್ತಾನೆ. ಆದರೆ ತನುಜ ಮನಸ್ಸಿನಲ್ಲಿ, ವಿರಾಟ್ ಕಾಣುವಷ್ಟು ಸಾಫ್ಟ್ ಅಲ್ಲ, ಅವರ ಮುಖದ ಹಿಂದೆ ಇನ್ನೊಂದು ಮುಖ ಇದೆ, ಚಂದನ ಮುಂದೆ ಮಾತ್ರ ಹೀಗಿದ್ದಾರೆ, ಅವರ ಅಸಲಿ ರೂಪವನ್ನು ನಾನು ಕಂಡುಹಿಡಿಬೇಕು ಅಂತ ಯೋಚಿಸ್ತಾಳೆ. ಅವಳು ಮಲಗಲು ಹೋದ ಮೇಲೆ ನಿಖಿಲ್ ಯಾರಿಗೋ ಫೋನ್ ಮಾಡಿ ಏನೋ ಹೇಳ್ತಾನೆ. ತನು, ನೀನೇನು ಮಾಡೋದಕ್ಕೆ ಹೊರಟಿದೀಯಾ ಅಂತ ನನಗೆ ಗೊತ್ತು, ಆದರೆ ನಾನು ಅದನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ನಿರ್ಧರಿಸ್ತಾನೆ. 4 ಗಂಟೆ ನಂತರ ವಿರಾಟ್ ಎದ್ದು ಊಟವನ್ನು ತರ್ತಾನೆ. ಚಂದನ ಅಸಮಾಧಾನದಿಂದ ಮುಖವನ್ನು ತಿರುಗಿಸ್ಕೊಳ್ತಾಳೆ. ಊಟ ಮಾಡು ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳ್ತಾನೆ. ಇನ್ನೊಮ್ಮೆ ನನ್ನನ್ನು ಇಗ್ನೋರ್ ಮಾಡೋದಕ್ಕೆ ಪ್ರಯತ್ನಿಸಬೇಡ ಸ್ವೀಟ್ ಆರ್ಟ್, ನನಗೆ ಅದನ್ನು ಸಹಿಸೋದಕ್ಕಾಗೋದಿಲ್ಲ ಅಂತ ವಿರಾಟ್ ಸಣ್ಣ ಧ್ವನಿಯಲ್ಲಿ ಎಚ್ಚರಿಕೆ ನೀಡ್ತಾನೆ. ಆ ಧ್ವನಿಯಲ್ಲಿ ಒಂದು ರೀತಿ ಅಪಾಯ ಚಂದನಾಳಿಗೆ ಕಾಣಿಸುತ್ತೆ. ಅವಳು ಸರಿ ಅಂತ ತಲೆಯಾಡಿಸಿ ಊಟವನ್ನು ಮಾಡ್ತಾಳೆ. ಅವಳು ಅಳ್ತಿರೋದನ್ನು ನೋಡಿ ವಿರಾಟ್ ಅವಳನ್ನು ಹತ್ತಿರ ಕೇಳಿಕೊಂಡು ಸಮಾಧಾನವನ್ನು ಪಡಿಸ್ತಾನೆ. ಅವಳ ಮೈಮೇಲಿನ ನೋವಿಗೆ ಮುಲಾಮನ್ನು ಹಚ್ಚಿ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಮರುದಿನ ಬೆಳಿಗ್ಗೆ ಚಂದನ ಎದ್ದು ನೋಡಿದಾಗ ವಿರಾಟ್ ಇರೋದಿಲ್ಲ. ಮೈಕೈ ನೋವಿರೋದ್ರಿಂದ ಇವತ್ತು ವಿರಾಟ್ ಅವ್ರ ಕತೆ ಮುಗಿಸ್ತೀನಿ ಅಂತ ಜಿಮ್ ರೂಮ್ ಹೋಗ್ತಾಳೆ. ಅಲ್ಲಿ ಶರ್ಟ್ ಇಲ್ಲದೆ ಬೆವರುತ್ತಾ ಪುಷಪ್ಸ್ ಮಾಡ್ತಿರೋ ವಿರಾಟನ್ನು ಕಂಡು ಅವಳು ದೃಷ್ಟಿ ತೆಗೆಯದೆ ನೋಡ್ತಾ ನಿಲ್ತಾಳೆ. ಹೀಗೆ ನೋಡ್ತಾ ಇದ್ದರೆ ಏನೂ ಆಗೋದಿಲ್ಲ ಸ್ವೀಟ್ ಆರ್ಟ್, ಬೇಕಿದ್ದರೆ ನೀನು ಬಂದು ಏನಾದರೂ ಮಾಡ್ಬೋದು ಅಂತ ವಿರಾಟ್ ಅವಳ ಹತ್ತಿರ ಬರ್ತಾನೆ. ಚಂದನ ಗಾಬರಿಯಿಂದ, ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾಳೆ. ನೀನು ರೆಪ್ಪೆ ಬಡಿದೆ ನನ್ನನ್ನೇ ನೋಡ್ತಿದ್ದಾಗ ಬಂದೆ ಅಂತ ವಿರಾಟ್ ಕಿಚಾಯಿಸ್ತಾನೆ. ಚಂದನ ಹೇಳಿದಾಗ ವಿರಾಟ್ ಅವಳನ್ನ ಹತ್ತಿರ ಕೆಳೆದು ಕಿಸ್ ಮಾಡ್ತಾನೆ. ಚಂದನ ನಿನ್ನೆಯ ಹಾರ್ಡ್ ಬಿಹೇವಿಯರ್ ಬಗ್ಗೆ ಕೇಳೋದಕ್ಕೆ ಬಂದೆ ಅಂತಾಳೆ. ವಿರಾಟ್ ಗಂಭೀರವಾಗಿ, ನೀನು ನನ್ನ ಮೇಲಲ್ಲದೆ ಬೇರೆಯವ್ರ ಮೇಲೆ ಗಮನ ಹರಿಸಿದ್ದಕ್ಕೆ ನನಗಿಷ್ಟ ಆಗಲಿಲ್ಲ, ಅವಳ ಮಡಿಲಲ್ಲಿ ಮಲಗಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅಂತ ತನ್ನ ಪೊಸೆಸಿವ್ ಗುಣ ತೋರಿಸ್ತಾನೆ. ಚಂದನ, ನೀನು ನನಗೆ ಮಾತ್ರ ಸ್ವಂತ,
ನಿನ್ನ ಮೇಲೆ ನನಗೆ ಮಾತ್ರ ಹಕ್ಕಿದೆ ಅಂತ ವಿರಾಟ್ ಅವಳನ್ನ ವಾಶ್ರೂಮ್ಗೆ ಎತ್ಕೊಂಡು ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಾನೆ. ಸಂಜೆ ಒಂದು ಇನಾಗರೇಷನ್ ಪಾರ್ಟಿ ಇದೆ ಸ್ವೀಟಾರ್ಟ್, ನಾವು ಅಲ್ಲಿಗೆ ಹೋಗಬೇಕು. ಈಗ ನಾವು ಶ್ರುತಿ ಮತ್ತು ಆನಂದ್ ಆಫೀಸ್ನಲ್ಲಿ ನಡೆಯೋ ಪೂಜೆಗೆ ಹೋಗೋಣ ಅಂತ ಹೇಳ್ತಾ ಇಬ್ಬರು ಆಫೀಸ್ಗೆ ಹೊರಡ್ತಾರೆ. ವಿರಾಟ್ ಹಿಂದೆ ಮಹಾದೇವ್ ಅವರ ಹೆಸರಲ್ಲಿದ್ದ ಇಂಡಸ್ಟ್ರಿಯನ್ನು ಈಗ ದೇವ್ ಇಂಡಸ್ಟ್ರಿ ಅಂತ ಮರುನಾಮಕರಣ ಮಾಡಿದ್ದಾರೆ. ಈಗ ಅದೇ ಇಂಡಸ್ಟ್ರಿಯಲ್ಲಿ ನಡೀತಿರೋ ಪೂಜೆಗಾಗಿ ವಿರಾಟ್ ಮತ್ತು ಚಂದನ ಹೋಗ್ತಿದ್ದಾರೆ. ದೇವ್ ಇಂಡಸ್ಟ್ರೀಸ್ ಮುಂದೆ ಕಾರ್ ನಿಲ್ಲಿಸಿ ಇಬ್ಬರೂ ಕೆಳಗಿಳಿದ ನಂತರ ವಿರಾಟ್ ಆಫೀಸ್ ಕಡೆ ಬಹಳ ಆಳವಾಗಿ ನೋಡ್ತಾನೆ. ಅಷ್ಟರಲ್ಲಿ ಚಂದನ ಅವನ ಕೈ ಹಿಡಿತಾಳೆ. ವಿರಾಟ್ ಚಂದನ ಕಡೆ ನೋಡ್ತಾನೆ. ನನ್ನ ದೌರ್ಬಲ್ಯದ ಸಮಯದಲ್ಲಿ ನೀವು ನನಗೆ ಬೆಂಬಲವಾಗಿ ನನ್ನ ಹಿಂದೆ ನಿಂತಾಗ, ನೀವು ವೀಕ್ ಆಗೋ ಸಮಯದಲ್ಲಿ ನಾನು ನಿಮ್ಮ ಕೈ ಹಿಡಿದು ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ನಡೀತೀನಿ ವಿರಾಟ್ ಅವರೇ ಅಂತ ಚಂದನ ಹೇಳಿದಾಗ, ವಿರಾಟ್ ಪಕ್ಕದಿಂದ ಅವಳನ್ನು ಹತ್ತಿರ ಕೆಳ್ಕೊಂಡು ಅವಳ ಕೂದಲ ಮೇಲೆ ಮುತ್ತಿಟ್ಟು ಒಳಗಡೆ ಹೋಗ್ತಾರೆ. ಆಫೀಸ್ ಒಳಗೆ ಕಾಲಿಡ್ತಿದ್ದಂತೆಯೇ ವಿರಾಟ್ಗೆ ತನ್ನ ಬಾಲ್ಯದಲ್ಲಿ ತಂದೆ, ಚಿಕ್ಕಪ್ಪ ಮತ್ತು ತಾತನ ಜೊತೆ ಕಳೆದ ಕ್ಷಣಗಳೆಲ್ಲ ನೆನಪಾಗಿ ಚಂದನಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಚಂದನ ಅವನ ಕಡೆ ನೋಡ್ತಾಳೆ, ಆದರೆ ವಿರಾಟ್ ಮುಖದಲ್ಲಿ ಯಾವುದೇ ಭಾವನೆಗಳು ಇರೋದಿಲ್ಲ. ಅವಳು ಅವನ ಕೈ ಮೇಲೆ ಮುತ್ತಿಟ್ಟು ಐ ಲವ್ ಯು ವಿರಾಟ್ ಅವರೇ ಅಂತ ಮೆಲ್ಲಗೆ ಹೇಳ್ತಾಳೆ. ಅವನು ತಲೆ ತಿರುಗಿಸಿ ಅವಳನ್ನ ನೋಡ್ತಾನೆ. ನಾನು ನಿಮ್ಮ ಜೊತೆ ಇದ್ದೀನಿ, ಯಾವಾಗಲೂ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಿಮ್ಮ ಜೊತೆನೇ ಇರ್ತೀನಿ, ನೀವು ಒಂಟಿ ಅಂತ ಭಾವಿಸ್ಬೇಡಿ, ನಾನಿದ್ದೀನಿ ಅಂತ ಚಂದನ ಹೇಳಿದಾಗ ವಿರಾಟ್ ಮುಖದಲ್ಲಿ ಒಂದು ಸುಂದರವಾದ ನಗು ಮೂಡುತ್ತೆ. ಅವರನ್ನು ಕಂಡ ಆನಂದ್ ಮತ್ತು ಶ್ರುತಿ ಹತ್ತಿರ ಬಂದು ಒಳಗಡೆ ಕರೆದೊಯ್ತಾರೆ. ಅಲ್ಲಿ ಆನಂದನ್ನು ನೋಡಿ ವಿರಾಟ್ ಮೀಡಿಯಾಕ್ಕೆ ವಿಷಯ ಲೀಕ್ ಆಗಿಲ್ಲ ತಾನೆ ಅಂತ ಕೇಳ್ತಾನೆ. ಇಲ್ಲ ಬಾಸ್, ಮೀಡಿಯಾದವರು ಸಾಯಂಕಾಲದ ಪಾರ್ಟಿಗೆ ಮಾತ್ರ ಬರ್ತಾರೆ, ಇಲ್ಲಿ ನಡೀತಿರೋ ಈ ಪೂಜೆ ಬಗ್ಗೆ ಯಾರಿಗೂ ಏನೂ ತಿಳಿಯದು ಅಂತಾನೆ ಆನಂದ್. ಪೂಜೆ ನಡೆಯುವ ಜಾಗದಲ್ಲಿ ನಿಖಿಲ್ ಮತ್ತು ತನುಜಾ ಕುಳಿತಿರೋದನ್ನು ನೋಡಿ ಚಂದನ, ಬನ್ನಿ ವಿರಾಟ್ ಅವರೇ ನೀವು ಕೂತ್ಕೊಳ್ಳಿ ಅಂತಾಳೆ. ಇಲ್ಲ ಸ್ವೀಟಾರ್ಟ್, ನಾನು ಕೂರೋದಿಲ್ಲ, ನನಗೆ ದೇವರುಗಳ ಮೇಲೆ ನಂಬಿಕೆ ಇಲ್ಲ ಅಂತಾನೆ ವಿರಾಟ್. ನಂಬಿಕೆ ಬಹಳ ಸುಲಭವಾಗಿ ಮುರಿದು ಹೋಗುತ್ತೆ ವಿರಾಟ್ ಅವರೇ, ಆದರೆ ಮತ್ತೆ ಅದೇ ನಂಬಿಕೆ ಹುಟ್ಟಲು ಒಂದು ಸಣ್ಣ ಮಿರಾಕಲ್ ಸಾಕು ಅಂತ ಚಂದನ ಹೇಳಿದಾಗ ವಿರಾಟ್ ಅವಳನ್ನು ನೋಡ್ತಾ ಇರ್ತಾನೆ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ನೀವು ಅಲ್ಲಿದ್ದ ವಿನಾಯಕನ ವಿಗ್ರಹವನ್ನೇ ರಾತ್ರಿ ನೋಡ್ತಾ ಇದ್ರಿ ಅಂತ ನಿಖಿಲ್ ಅವ್ರು ಹೇಳಿದ್ರು. ನೀವು ಅವನ ಹತ್ರ ನಾನು ಬೇಗ ಗುಣ ಆಗಲಿ ಅಂತ ಕೇಳ್ಕೊಂಡಿರ್ತೀರಿ ಅಲ್ವಾ? ನೀವು ಕೇಳಿದ್ದನ್ನು ದೇವರು ಮಾಡಿಕೊಟ್ಟಿದ್ದಾನಲ್ವಾ, ಆದರೂ ನಂಬಿಕೆ ಇಲ್ವಾ ಅಂತಾಳು ಚಂದನ. ನನಗೆ ನಂಬಿಕೆ ಇಲ್ಲ, ಆದರೂ ನಾನು ಇವನ್ನೆಲ್ಲ ನಂಬೋದಿಲ್ಲ ಅಂತ ತಿಳಿದಿದ್ರು ಯಾಕೆ ನನ್ನನ್ನು ಪೂಜೆಯಲ್ಲಿ ಕೂರೋದಕ್ಕೆ ಹೇಳ್ತಿದ್ಯಾ ಅಂತ ವಿರಾಟ್ ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ನೋವು ಬಂದರೂ ಆ ನೋವಿಗೆ ಔಷಧಿಯಾಗಿ ನಾನಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ನೀವು ಅನುಭವಿಸ್ತಾ ಇರುವ ಪ್ರತಿಯೊಂದು ನರಕವನ್ನು ನಾನು ನಿಮ್ಮಿಂದ ದೂರ ಮಾಡ್ತೀನಿ, ಜಸ್ಟ್ ನಂಬಿಕೆ ಇಡಿ ಪ್ಲೀಸ್ ಅಂತ ತನ್ನ ಕೈಯನ್ನು ಮುಂದೆ ಚಾಚಿಸ್ತಾಳೆ ಚಂದನ. ಒಂದು ಕ್ಷಣ ಅವಳ ಕಣ್ಣುಗಳನ್ನ ನೋಡಿ ಅವಳ ಕೈ ಹಿಡಿದ ವಿರಾಟ್ನನ್ನು ಚಂದನ ಪೂಜೆ ಸ್ಥಳ ಕರೆದೊಯ್ದು ಹೋಮದ ಮುಂದೆ ಕೂರಿಸ್ತಾಳೆ. ವಿರಾಟ್ ಬಂದು ಪೂಜೆಯಲ್ಲಿ ಕೂತಿದ್ದನ್ನು ನೋಡಿ ನಿಖಿಲ್, ಆನಂದ್ ಮತ್ತು ಶ್ರುತಿ ಮೂವರು ಆಶ್ಚರ್ಯಚಕಿತರಾಗ್ತಾರೆ. ನಂತರ ಖುಷಿಯಿಂದ ಕಿರುನಗೆ ಬೀರ್ತಾರೆ. ಅವರಿಬ್ಬರನ್ನು ಗಮನಿಸ್ತಿದ್ದ ತನುಜಾ ವಿರಾಟ್ ಜೊತೆ ಬಹಳ ಖುಷಿಯಾಗಿರೋ ಚಂದನಾಳನ್ನು ನೋಡಿ ನಗ್ತಾಳೆ. ವಿರಾಟ್ ರೆಪ್ಪೆ ಬಡಿಯದೆ ಚಂದನಾಳನ್ನೇ ನೋಡ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ನೀನು ಸರಿಯಾಗಿ ಹೇಳಿದೆ ಸ್ವೀಟಾರ್ಟ್, ನನ್ನ ಪ್ರತಿಯೊಂದು ನೋವಿಗೆ ಮದ್ದು ನೀನು ಮಾತ್ರ, ಕೇವಲ ನೀನು ಮಾತ್ರ. 3 ಗಂಟೆಗಳ ಕಾಲ ನಡೆದ ಹೋಮ ಮತ್ತು ಪೂಜೆ ಮುಗಿದ ನಂತರ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲರೂ ಆಫೀಸ್ಗೆ ಹೊರಡ್ತಾರೆ. ಆಫೀಸ್ಗೆ ಹೋದ ನಂತರ ಚಂದನ ತನ್ನ ಕ್ಯಾಬಿನ್ನಲ್ಲಿ ಫೈಲ್ ಓದ್ತಾ ಇರ್ತಾಳೆ. ಅಷ್ಟರಲ್ಲಿ ಪಿಂಕಿ ಒಳಗಡೆ ಬಂದು, ಮೇಡಮ್ ಈಗ ನಿಮಗೆ ಮೀಟಿಂಗ್ ಇದೆ ಅಂತಾಳೆ. ಓಕೆ ನಾನು ಬರ್ತಿದ್ದೀನಿ ಅಂತ ಹೇಳ್ದ ಚಂದನ ಹೋಗ್ತಾ ಇದ್ದ ಪಿಂಕಿಯನ್ನು ಮತ್ತೆ ಕರೀತಾಳೆ. ಏನು ಮೇಡಮ್, ಇಂದು ಸಾಯಂಕಾಲ ಪಾರ್ಟಿ ಇದೆ, ನೀನು ಕೂಡ ಬಾ. ನಾನು ಯಾಕೆ ಮೇಡಮ್?
ನೀನು ಕೂಡ ಬರ್ಬೋದು ಪಿಂಕಿ. ಆಫ್ಟರ್ ಆಲ್ ನೀನು ನನ್ನ ಪಿ ಎ ಅಂತಾಳೆ ಚಂದನ. ಓಕೆ ಮೇಡಮ್ ಅಂತ ಪಿಂಕಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.